ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಕೀರ್ತನೆ 21ನೆಯ ಅಧ್ಯಾಯ 2ನೆಯ ವಚನದಲ್ಲಿ, ನೀನು ಅವನ ಪ್ರಾರ್ಥನೆಯನ್ನು ನಿರಾಕರಿಸದೆ ಅವನ ಇಷ್ಟಾರ್ಥವನ್ನು ನೆರವೇರಿಸಿದ್ದೀಯಲ್ಲ. ಆಮೆನ್. ಹೌದು ಪ್ರಿಯ ಸಹೋದರ ಸಹೋದರಿಯೇ, ಈ ದಿನ ನೀನು ತಿಳ್ಕೋ, ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ ಎಂಬುದು ಕೇವಲ ಮಾತಲ್ಲ, ಅದು ಅನುಭವದ ಸತ್ಯವಾಗಿದೆ. ಹೀಗಿರಲಾಗಿ ಯಾವನಾದರೂ ಕೆಲವೊಮ್ಮೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೋ ಇಲ್ಲವೋ ಅನಿಸುತ್ತಿದ್ದರೂ ಆತನು ಕೇಳುತ್ತಿದ್ದಾನೆ. ನಾವು ಬಾಯಾರಿಕೆಯಿಂದ ಕೂಗಿದಾಗ, ಕಣ್ಣೀರಿನಿಂದ ಬೇಡಿಕೊಂಡಾಗ ಆತನು ಮೌನವಾಗಿರದೆ ನಮ್ಮ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಾನೆ. ಆಮೆನ್. ಪ್ರಿಯ ದೇವಜನರೇ, ಆ ದಿನ ಕೀರ್ತನೆಗಾರನಾದ ದಾವೀದನ ಮಾಡಿದ ಪ್ರಾರ್ಥನೆಯನ್ನು ದೇವರು ನಿರಾಕರಿಸದೆ ಅವನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸಿದನು. ಅದೇ ರೀತಿಯಾಗಿ ಪ್ರಿಯ ಸಹೋದರ ಸಹೋದರಿಯೇ, ಇಂದು ನೀನು ಯಾವ ಕಷ್ಟದಲ್ಲಿದ್ದರೂ, ಯಾವ ಚಿಂತೆ ಭಾರ ವ್ಯಸನ ಕಣ್ಣೀರು ನಿನ್ನನ್ನು ಬಿಡದಂತೆ ಹಿಡಿದುಕೊಂಡಿದ್ದರು, ಭಯಪಡದೆ ನಿನ್ನ ದೇವರಾದ ಯೆಹೋವನ ಮುಂದೆ ಬಂದು ಪ್ರಾರ್ಥಿಸು. ಆತನು ನಿನ್ನ ಪ್ರಾರ್ಥನೆಯನ್ನು ತಿರಸ್ಕರಿಸಲಾರನು. ನಿನ್ನ ಬಾಯಲ್ಲಿ ಬಂದ ಆ ಕಣ್ಣೀರಿನ ಮೊರೆ ಆತನ ಕಿವಿಯಲ್ಲಿ ನಿಲ್ಲುತ್ತದೆ. ನಂಬಿಕೆಯಿಂದ ಪ್ರಾರ್ಥಿಸು, ಆತನು ಕೇಳಿ ಸದುತ್ತರವನ್ನು ಕೊಟ್ಟು ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವನು. ಧೈರ್ಯದಿಂದ ಆತನನ್ನು ಕೇಳಿಕೋ. ಆಮೆನ್. ಪ್ರಿಯ ದೇವಜನರೇ, ಇಲ್ಲಿ ಸ್ವಲ್ಪ ಜಾಗೃತೆಯಿಂದ ಕೇಳಿರಿ. ಇಬ್ರಿಯ 7:25 ವಚನದಲ್ಲಿ ಹೀಗಿದೆ, ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ಆಮೆನ್. ಅದಾದ್ದರಿಂದ ಪ್ರಿಯ ದೇವಜನರೇ, ನಿಮ್ಮ ಇಷ್ಟದಂತೆ ನಡೆಯುವವರಾಗಿರದೆ ದೇವರ ಕೊಟ್ಟಿರುವ ಮಾರ್ಗದಲ್ಲೇ ನಮ್ಮ ಹೆಜ್ಜೆಗಳನ್ನು ಇಡೋಣ. ಏಕೆಂದರೆ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೂ ಯಾವಾಗಲೂ ಬದುಕುವವನಾಗಿದ್ದಾನೆ. ಹೀಗಿರಲಾಗಿ ಪ್ರಿಯ ದೇವಜನರೇ, ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಆತನ ಮೇಲೆ ನೀವು ಇಟ್ಟಿರುವ ನಂಬಿಕೆ ದೃಢವಾಗಿರಲಿ. ಏಕೆಂದರೆ ಪ್ರಾರ್ಥನೆ ಅಂದರೆ ದೇವರೊಂದಿಗೆ ಮುಖಾಮುಖಿಯಾಗಿ ಸಂಭಾಷಣೆ ಮಾಡುವುದಾಗಿದೆ. ನಮ್ಮ ಕಷ್ಟಗಳನ್ನು ತಿಳಿಸುವುದು, ನಮ್ಮ ದುಃಖಗಳನ್ನು ಹೇಳುವುದು. ಅದಾದ್ದರಿಂದ ನೀವು ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯನ್ನು ದೇವರು ಅದನ್ನು ನಿರಾಕರಿಸದೆ ನಿನ್ನ ಇಷ್ಟಾರ್ಥವನ್ನು ನೆರವೇರಿಸುವನು. ಧೈರ್ಯದಿಂದಿರು. ಆಮೆನ್. ಹೀಗಿರಲಾಗಿ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನೂ ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆಮೆನ್. ದೇವರು ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೇಳಿ ನಿಮಗೆ ಸದುತ್ತರವನ್ನು ದಯಪಾಲಿಸಲಿ. ಆಮೆನ್.